ಮುಗಿದೋಯ್ತು ಮುಗಿದೋಯ್ತು. ಸಿರಿಯಾಳ ಹೇಳಿದ 30 ದಿನ ಮುಗಿದೋಯ್ತು. ಮಳೆಯೂ ಇಲ್ಲ, ಸುಡುಗಾಡೂ ಇಲ್ಲ. ಸುಡುಗಾಡು ಯಾಕೋ ಇಲ್ಲ, ಸುಡುಗಾಡು ಇದ್ದೇ ಇದೆ. ಹೇಳಿದ ಮಾತಿನಂತೆ ನಡ್ಕೊಳ್ಳೋ ದಾನಶೂರ ಅಂತ ಅಗ್ನಿಗೆ ಆಹುತಿ ಕೊಡೋಣ ಸುಡುಗಾಡಿನಲ್ಲಿ. ನಡೀರಿ 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 ನಡೀರಿ. ಸ್ಮಶಾನದಲ್ಲಿ ಸೌದೆ ಇಟ್ಟು ಚಿತೆನ್ ಸಿದ್ಧ ಮಾಡಿದ್ದೀವಿ. ಆಡಿದ ಮಾತಿನಂತೆ ಅಗ್ನಿ ಪ್ರವೇಶ ಮಾಡಿ ಊರ್ನ ಉಳಿಸು. ಹೊರಗೆ ಇಲ್ದಿದ್ರೆ ಒಳಗ್ ನುಗ್ಗಿ ಎಳ್ಕೊಂಡು ಹೋಗ್ತೀವಿ. ಪ್ರವೇಶ ಮಾಡು. ಎಲ್ಲಿ ಹೊರಟ್ರಿ? ಜನಗಳ ಇಚ್ಛೆನ ಪೂರ್ತಿ ಮಾಡೋದಕ್ಕೆ. ನೀನ್ ಯಾಕೆ ಬರ್ತಿದ್ದಿ? ನಿಮ್ಮೊಬ್ಬರ ಆಹುತಿಯಿಂದ ಆ ಪರಮೇಶ್ವರನ್ ತೃಪ್ತಿ ಸಿಗುತ್ತೋ ಇಲ್ವೋ, ನಾನು ನಿಮ್ ಜೊತೆ ಬರ್ತೀನಿ. ಅವ್ರಿಗೆ ಮಾತು ಕೊಟ್ಟಿರೋದು ನಾನು, ನೀನಲ್ಲ. ಕಷ್ಟ ಸುಖಗಳಲ್ಲಿ ಇಬ್ರು ಸಮಭಾಗಿಯಾಗೋಣ ಅಂತ ಹೇಳಿದ್ರಿ. ಹೀಗೆ ಪುಣ್ಯ ಕೆಲಸದಲ್ಲಿ ನನಗೆ ಭಾಗ ಕೊಡೋದಿಲ್ವೇ? ಓ ಮಂಗಳ ಮಂಗಳ, ನನ್ನ ಬಿಟ್ಟು ನೀವು ಹೋದ್ರೆ ನಾನು ವಿಧವೆ ಆಗೋದಿಲ್ವೇ? ಈ ಕುಂಕುಮ ಹಣೆಯಲ್ಲಿರುವಾಗ, ಈ ಮಾಂಗಲ್ಯ ನನ್ನ ಕೊರಳಲ್ಲಿ ಮಿನುಗ್ತಾ ಇರುವಾಗ ನಾನು ನಿಮ್ ಜೊತೆ ಶಿವನ್ ಸನ್ನಿಧಿಗೆ ಬರೋಕೆ ಅಪ್ಪಣೆ ಕೊಡಿ. ಬೇಡ ಅನ್ಬೇಡಿ. ಇದು ನಿನ್ನ ಇಚ್ಛೆನೋ ಶಿವನ ಇಚ್ಛೆನೋ ಅವನೇ ಬಲ್ಲ. ಭಾವ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೈಲಾಸಕ್ಕೆ, ಶಿವನ ಸನ್ನಿಧಿಗೆ. ಅಕ್ಕ, ಗಿರ್ಜಾ, ನಾವಿಬ್ರು ಹೋದ್ಮೇಲೆ ಶಂಕರ ಅನಾಥನಾಗ್ತಾನೆ. ಅವನ್ನ ಚೆನ್ನಾಗಿ ನೋಡ್ಕೊಮ್ಮ. ಎಲ್ಲ ಇವನಿಂದ, ಈ ಪಾಪಿಯಿಂದ. ಮೊದಲಿನಿಂದ ಇವನ್ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಾ? ಅಕ್ಕನಿಗೂ ಭಾವನಿಗೂ ಬೆಂಕಿ ಹಚ್ಚೋ ಬದಲು ನೀನು ಬೆಂಕಿ ಹಚ್ಚಿದ್ರೆ ಊರಿಗೆ ಒಳ್ಳೇದಾಗುತ್ತೆ. ಚೆನ್ನಾಗಿ ಸಾಯಿ. ಮಾದೇವು, ಶಾಂತಿ. ಶಿವ ಕೊಟ್ಟಿ ಈ ಮನೇನ ನೀನ್ ತಗೋ. ಶಂಕರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅತಿಥಿ ಸತ್ಕಾರ ಮುಂದುವರಿಸ್ಕೊಂಡು ಬನ್ನಿ, ತಪ್ಪಿಸ್ಬೇಡಿ. ಸಾಕು ನಿಲ್ಸೋ ನಿನ್ ಪುರಾಣನ. ನಿನ್ ಚಿತೆಗೆ ಬೆಂಕಿ ಹಚ್ಚೋಕೆ ನನ್ನ ಕೈ ಕಡಿತಾ ಇದೆ. ನಡೆಯೋ ನಡೆಯೋ. ಮಾರ್ಕಾಂಡೇಯ ಚಿಕ್ಕ ವಯಸ್ಸಿನಲ್ಲಿ ತನ್ನ ಭಕ್ತಿಯಿಂದ ಶಿವನ್ನ ಒಲಿಸಿಕೊಂಡು ಯಮನನ್ನೇ ಗೆದ್ದ. ಹಾಗೆ ಯಾರು ಭಕ್ತಿಯಿಂದ ಶಿವನ್ನ ಒಲಿಸ್ಕೋತಾರೋ ಅವರೆಲ್ಲಾ ಕೆಲಸವೂ ಸಿದ್ಧಿಸುತ್ತೆ. ಶಂಕರ, ಶಂಕರ, ಏನ್ ಚಿಕ್ಕಮ್ಮ, ನಿಮ್ ತಂದೆ ತಾಯಿ ಇಬ್ರನ್ನು ಭದ್ರಯ್ಯ ಚಿತೆ ಮೇಲಿಟ್ಟು ಬೆಂಕಿ ಹಚ್ಚಿದಾರಂತೆ. ಶಂಕರ, ಗುರುಗಳ ಹೋಯ್ ಬಾ, ದೇವ್ರು ಒಳ್ಳೇದ್ ಮಾಡಿ. ಹೋಯ್ ಬಾ, ಹೋಗಿ. ಏನ್ ನೋಡ್ತಾ ನಿಂತಿದ್ಯಾ? ಎಲ್ಲ ಸಿದ್ಧ ಮಾಡಿಟ್ಟಿದೆ. ಹೋಗೋಗ್. ನೀನ್ ಯಾಕೆ ಅವನ ಜೊತೆ ಸುಟ್ಕೊಂಡು ಸಾಯ್ತ್ಯ? ಅದು ನನ್ನಿಷ್ಟ, ಕೇಳೋ ಅಧಿಕಾರ ನಿಮಗಿಲ್ಲ. ಬಿಡಿ ಸಾಕರ ಎರಡು ಸಾಯ್ಲೆ. ಹಾಗೆ ಆಗ್ಲಿ, ಹೋಗ್ ಸಾಯ್ರಿ. ಮಳೆ ಬರುತ್ತಾನಂತೆ. ಮಳೆ 1 ತಿಂಗಳಲ್ಲಿ. ಈಗ 1 ಗಳಿಗೆ ಸುಟ್ಟು ಬೂದಿ ಮಾಡ್ತೀನಿ.
ನೋಡಿದ್ಯೇನೋ ಹ್ಯಾಕ್ ಕೂತಿವೆ? ಒಂದು ಮಳೆ ಒಂದು ಬೆಳೆ ಹಚ್ಚಿ ಬೆಂಕಿನ ನಿಲ್ಸೋದಿಲ್ಲ. ಆಡಿದ ಮಾತಿನ ಪ್ರಕಾರ ಅವನ್ ಚಿತೆಯಲ್ಲಿ ಉರ್ದೋಗ್ಲೇಬೇಕು. ಬೇಡ, ನನ್ ತಂದೆ ಬದಲು ನನಗ್ ಬೆಂಕಿ ಹಚ್ಚಿ. ಊರಿಗೆ ಕೇಡ್ ಬಂದಿರೋದು ನಿಮ್ಮಪ್ಪನಿಂದ. ಅವನು ಬದುಕಿದ್ರೆ ಊರಿಗೆ ಒಳ್ಳೇದಾಗಲ್ಲ, ಅವನ್ ಸಾಯ್ಲೇಬೇಕು. ಯಾಕೆ ನನ್ ತಂದೆ ಮೇಲೆ ಸ್ಕೋಪ? ಮುಚ್ಚೋ ಬಾಯ್, ಚೋಟದ ಹುಡುಗ ತಲೆಲ್ಲ ಹಡ್ತೀಯ. ಮಕ್ಕಳ ಭಕ್ತಿಗೆ ಶಿವ ಬೇಗ ಒಲಿತಾನೆ. ನನ್ ತಂದೆ ತಾಯಿನ ಬಿಟ್ಬಿಡಿ, ಅವ್ರ ಬದಲು ನನಗ್ ಬೆಂಕಿ ಹಚ್ಚಿ. ಶಂಕರ, ನನ್ನಿಂದ ಊರಿಗೆ ದುಸ್ಥಿತಿ ಬಂತು ಅನ್ನೋ ಅಪವಾದ ನನ್ನ ತಲೆ ಮೇಲಿದೆ. ಅಗ್ನಿಗೆ ಆಹುತಿ ಆಗ್ಬೇಕಾಗಿರೋನು ನೀನು ಅಲ್ಲ, ಇವಳು ಅಲ್ಲ, ನಾನು. ಅಮ್ಮ ಅಮ್ಮ, ಅಳ್ಬೇಡ ಶಂಕರ. ನೀನ್ ಯಾವಾಗ್ಲೂ ನಮ್ಮ ಮಾತನ್ನ ಮೀರಿಲ್ಲ. ಇದು ನಮ್ ಕೊನೆ ಅಪ್ಪಣೆ. ಆದ್ರಿಂದ ನೀನೇ ಬೆಂಕಿ ಹಚ್ಚಪ್ಪ. ಬೆಂಕಿ ಹಚ್ಚಬೇಕಾಗಿರೋದು ನಾನು, ಈ ಊರಿನ ಮುಖಂಡ. ನೀನೇ ನಮ್ಮ ಅಪ್ಪನ ಮಗನಲ್ಲಿ ಬೆಂಕಿ ಹಚ್ಚಕ್ಕೆ ನಾನೇ ಹಚ್ತೀನಿ. ಶಂಕರ, ತಿರುಚಿತ್ತನಾಗಿ ಶಿವನ ಧ್ಯಾನ ಮಾಡಿ ಬೆಂಕಿ ಹಚ್ಚಪ್ಪ. ಶಂಕರ, ನೀನ್ ಮೊರೆ ಶಿವನಿ ಕೇಳ್ತು ಶಂಕರ. ಈಗೇನ್ ಹೇಳ್ತೀಯ ಭದ್ರಯ್ಯ? ಬೆಂಕಿ ಹಚ್ಚಾಯ್ತು, ಭಾವನ್ ಮಾತು ನಡೀತು. ಊರಿಗೆ ಮೃತ್ಯು ಆಗಿರೋ ನೀರ್ ಮೊದಲು ಬೆಂಕಿ ಹಚ್ಬೇಕು. ಹೌದೌದು, ಹಚ್ಚಬೇಕು. ಅಪ್ಪ, ಊರರೆಲ್ಲ ಸೇರಿ ನಿನಗೆ ಬೆಂಕಿ ಹಚ್ಚಬೇಕು ಅಂತಂದ್ರೆ ಹಚ್ಚಿಸ್ಕೊ. ನಾನು ಪದ ಹೇಳಿ ಮಳೆ ಬರ್ತೇನೆ. ಯಾಕ್ರೆ ಸುಮ್ಮನೆ ನೋಡ್ತಾ ನಿಂತಿದ್ರ? ಮುಖದ ಮನೆ ಹಾಕಿ ಬೆಂಕಿ ಹಚ್ಚೋಣ, ಬನ್ನಿ. ತಪ್ಪು, ಹಿಂಸೆ ಮಹಾ ತಪ್ಪು. ಈ ಆನಂದಕ್ಕೆ ಒಂದು ರೀತಿಯಲ್ಲಿ ಭದ್ರೇನವರೇ ಕಾರಣ. ಬೇಡಿ, ಅಸೂಯೆ, ಹಿಂಸೆ, ದ್ವೇಷ ಎಲ್ಲಾನು ಮರೆತು ನಾವು ಪ್ರೀತಿ ವಿಶ್ವಾಸದಿಂದಿರೋಣ. ಬನ್ನಿ ಬನ್ನಿ. ಹೆಜ್ಜೆನು ಇಡಕ್ಕಾಗ್ತಾ ಇಲ್ವೇ? ಅಯ್ಯೋ, ಶಿವ 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 ಶಿವ. ಅಯ್ಯೋ 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 ಶಿವ ಶಿವ. ಎಂಥ ಮಳೆ ಬಿದ್ದಿದೆ. ಆಕಾಶಕ್ಕೆ ತೂತು ಬಿದ್ದು ಭೂಮಿನೇ ಕೊಚ್ಕೊಂಡು ಹೋಗೋಷ್ಟು ಮಳೆ ಸುರಿದಿದ್ಯಲ್ಲ. ಈ ಊರಿನಲ್ಲಿ ನನ್ನನ್ನ ಕಾಪಾಡೋರು ಯಾರೂ ಇಲ್ವೇ? ಓ ಶಿವ, ಈ ಮುದುಕನ್ನ ಸಹಾಯ ಮಾಡೋರು ಯಾರೂ ಇಲ್ವೇ? ಅಯ್ಯೋ ಅಯ್ಯೋ ಅಯ್ಯೋ, ಮುಟ್ಟಿ ಮೈಗೆ ಮಾಡ್ಬಿಟ್ಟಿಯಲ್ಲೋ. ಯಾರೋ ನೀನು? ನಾನು ಯಾರು ಅಂತ ಇನ್ನೂ ನನಗೆ ತಿಳಿದಿಲ್ಲ. ನೀನು ಮೇಲ್ ಜಾತಿ ಅವನು, ಕೀಳ್ ಜಾತಿ ಅವನು? ನನಗೆ ತಿಳಿದ ಮಟ್ಟಿಗೆ 4 ಜಾತಿ. 4 ಜಾತಿ ಅಂದ್ರೆ ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಲೇ? ಅಲ್ಲ, ಕ್ರಿಮಿಕೀಟಗಳೆಲ್ಲ ಒಂದು ಜಾತಿ, ಹಕ್ಕಿ ಪಕ್ಕಿಗಳೆಲ್ಲ ಒಂದು ಜಾತಿ, ಮೃಗಗಳೆಲ್ಲ ಒಂದು ಜಾತಿ, ಮಾನವರೆಲ್ಲ ಒಂದು ಜಾತಿ. ಹೀಗೆ 4 ಜಾತಿ ನಾನ್ ತಿಳ್ಕೊಂಡಿರೋ ಹಾಗೆ. ತಾವು ಈ ಊರಿಗೆ ಹೊಸಬ್ರು ಅನ್ನೋ ಹಾಗೆ ಕಾಣಿಸುತ್ತೆ. ಹಿಂದೆ ಬಂದವ್ರಿಗೆ ಹೊಸಬ, ಮುಂದೆ ಬರೋರ್ಗೆಲ್ಲ ಹಳಬ. ಹಸಿವು ಬಾಯಾರಿಕೆಯಿಂದ ತುಂಬಾ ಬಳಲಿರೋ ಹಾಗೆ ಕಾಣಿಸ್ತೀರಿ. ಕಂಡ ಮೇಲೆ ಮಾತಾಡಿಸ್ತಾ ಹೋಗು. ಮಾತಾಡಿಸಿ ಮತ್ತಷ್ಟು ದಣಿಸ್ಬೇಡ. ಉಂಡು 1 ತಿಂಗಳಾಯ್ತು. ಶಿವ ಶಿವ, ನಾವು ಉಂಡು 10 ದಿನವಾಗಿದೆ. ಸಿಕ್ಕದ ಕಡೆ ಸಿಕ್ಕದ ದಿನ ಉಣ್ಣಲ್ಲ ಅಂತ ಕಠಿಣ ವ್ರತ ಹಿಡಿದಿರೋ ಕಾಪಾಲಿಕರು ನಾವು. ನಿನಗೇನು ಬಂದಿತ್ತು ರೋಗ? 10 ದಿನದಿಂದ ಉಪವಾಸ ಇರೋದಕ್ಕೆ. ನಮ್ಮದು ಒಂದು ವ್ರತ ಇದೆ ಸ್ವಾಮಿ. ಯಾರಾದರೂ ಅತಿಥಿಗಳಿಗೆ ಊಟ ಮಾಡಿస్తే ನಾವು ಊಟ ಮಾಡೋದಿಲ್ಲ. ಇಷ್ಟು ದಿನ ನಮಗೆ ಯಾರೂ ಅತಿಥಿಗಳು ಸಿಕ್ಕಿರಲಿಲ್ಲ. ಈಗ ತಾವು ಸಿಕ್ಕಿದ್ದೀರಿ. ಈ ಅಲ್ಪನ ಮನೆಗೆ ದಯಮಾಡಿಸಿ ಆತಿಥ್ಯ ಸ್ವೀಕಾರ ಮಾಡಬೇಕು. ನಿನ್ನ ಹೊಟ್ಟೆ ತುಂಬಿಸ್ಕೊಳಕ್ಕೋಸ್ಕರ ನಮಗ ಆತಿಥ್ಯ ನೀಡ್ತಾ ಇದೆಯಾ? ಸ್ವಾರ್ಥಿ, ತೊಲಗು. ನಿನ್ನ ಆತಿಥ್ಯ ನನಗ ಬೇಡ. ಕ್ಷಮಿಸಿ,
ಅತಿಥಿಗಳನ್ನ ಶಿವಸ್ವರೂಪರು ಅಂತ ಭಾವಿಸಿ ಆಹ್ವಾನಿಸಿ ಸೇವೆ ಮಾಡ್ತೀನಿ ಹೊರತು ಸ್ವಾರ್ಥಕ್ಕಾಗಿ ಅಲ್ಲ. ಹಾಗಿದ್ರೆ ನಿನ್ನ ಆಹ್ವಾನ ಸ್ವೀಕರಿಸಬಹುದು. ನಾವು ವಾರಕ್ಕೆ ಒಂದೇ ದಿನ ಸೋಮವಾರ ಮಾತ್ರ, ಅದು ಸೂರ್ಯಾಸ್ತಮಕ್ಕೆ ಮುಂಚೆ ಭೋಜನ ಮಾಡತಕ್ಕವರು. ತಪ್ಪಿದರೆ ಮುಂದಿನ ಸೋಮವಾರ ತನಕ ಕಟ್ಟುನಿಟ್ಟಿನಿಂದ ಉಪವಾಸ ಇರತಕ್ಕವರು. ಇಂದು ಸೋಮವಾರ, ಸೂರ್ಯಾಸ್ತಮಕ್ಕೆ ಮುಂಚಿತವಾಗಿ ತಮಗೆ ಭೋಜನ ಮಾಡಿಸ್ತೀನಿ. ನಮ್ಮದು ಬಹಳ ಕಟ್ಟುನಿಟ್ಟಾದ ವ್ರತ. ನಮ್ಮ ವ್ರತಕ್ಕೆ ತಕ್ಕಂತೆ ಭೋಜನ ಸಿದ್ಧಪಡಿಸ್ಬೇಕು. ತಾವು ಏನು ಅಪೇಕ್ಷೆ ಪಟ್ಟರು ಸಿದ್ಧ ಮಾಡಿ ನೀಡ್ತೀನಿ. ವಚನ ಕೊಡು. ವಚನ ಭ್ರಷ್ಟನಾದರೆ ಉಗ್ರ ಶಾಪ. ನೋಡು ನಮ್ಮ ತಪಶಕ್ತಿ ಭಸ್ಮವಾಗು. ನನ್ನ ಪ್ರಾಣ ಬೇಕಾದರೂ ಕೊಟ್ಟೇನು, ವಚನ ಭ್ರಷ್ಟನಾಗ್ಲಾರೆ. ದಯಮಾಡಿ ಮೆಲ್ಲಿಗೆ ಬನ್ನಿ. ಮೆಲ್ಲಿಗೆ. ಯಾರಿತ್ತು? ಮಂಗಳ, ಅತಿಥಿಗಳನ್ನ ಕರ್ಕೊಂಡ್ ಬಂದಿದ್ದೀನಿ. ಕಾಲ್ ತೊಳೆಯೋದಕ್ಕೆ ನೀರು ತಗೊಂಬ. ಕೂತ್ಕೊಳ್ಳಿ. ಕಾಲ್ ಸುಟ್ಟೋಯ್ತು, ಕಾಲ್ ಸುಟ್ಟೋಯ್ತು. ಶಿವ ಕುದಿಯೋ ನೀರಿನಲ್ಲಿ ಯಾರಾದ್ರೂ ಕಾಲ್ ತೊಳಿತಾರೇನೋ? ಶಿವ ಅಯ್ಯೋ 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 ಶಿವ, ಮೊದಲೇ ಬಿಸ್ನೀರು ಹಾಕಿ ಕಾಲ್ ಬಬ್ಬಳೆ ಬರ್ಸಿದೀಯಾ? ಈಗ ವರ್ಷೋ ನೆಪದಲ್ಲಿ ಅವುಗಳನ್ನೆಲ್ಲ ಕಿತ್ತು ಇನ್ನಷ್ಟು ಗಾಯ ಮಾಡ್ಬೇಕು ಅಂತ ಇದೆಯೇನೋ? ಅಯ್ಯೋ ಅಪ್ಪ ಶಿವ. ಮೆಲ್ಲಿಗೆ. ಬನ್ನಿ, ಕೂತ್ಕೊಡಿ. ಮಂಗಳ, ಅತಿಥಿಗಳು ಭೋಜನಕ್ಕೆ ಸಿದ್ಧ ಮಾಡು. ಏನ್ ಮಾಡ್ತೀರಿ? ಭೂಮಿನಲ್ಲಿ ಬೆಳೆದದ್ದನ್ನಾಗ್ಲಿ ಖಗಚರ ಜಲಚರ ಪ್ರಾಣಿಗಳನ್ನಾಗ್ಲಿ ನಾವು ತಿನ್ನೋದಿಲ್ಲ. ಮತ್ತೆ ನಾವು ಕಾಪಾಲಿಕರು, ನರಮಾಂಸ ಭಕ್ಷಕರು. ಆಗಲಿ ಸ್ವಾಮಿ. ಶಿವಿ ಚಕ್ರವರ್ತಿಯ ಹಾಗೆ ನನ್ನ ದೇಹದ ಮಾಂಸವನ್ನೇ ತೆಗೆದು ಅಡಿಗೆ ಮಾಡಿಸ್ತೀನಿ. ಕೂಡ್ದು ನಿನ್ನ ದೇಹದಿಂದ ಮಾಂಸಖಂಡಗಳನ್ನ ಕಿತ್ತಿದ್ರೆ ನಿನ್ನ ಅವಸಾನವಾಗಿ ನಿನ್ನ ಹೆಂಡತಿ ವಿಧವೆ ಆಗ್ತಾಳೆ. ಶಿವ ಶಿವ, ಶಾಂತಪ್ಪ. ಹಾಗಾದ್ರೆ ನನ್ನ ದೇಹದ ಮಾಂಸ? ಶಿವ ಕೇಳಲಾರೆ. ನೀನು ಮಾತೃ ಸ್ವರೂಪಳು. ನಿನ್ನ ದೇಹದ ಮಾಂಸ ತಿಂದ್ರೆ ನಮಗೆ ಮಾತೃ ಹತ್ಯಾ ದೋಷ ಹೇಗೆಲೇ ಇರುತ್ತೆ. ಬೇಡ ಬೇಡ. ನನ್ನ ದೇಹದ ಮಾಂಸವೂ ಕೂಡದು, ನನ್ನ ಧರ್ಮಪತ್ನಿಯ ದೇಹದ ಮಾಂಸವೂ ಕೂಡದು. ಇನ್ನು ನಮ್ಮವರಾಗಿ ಉಳಿದಿರುವುದು ನಮ್ಮ ಮಗ ಶಂಕರ. ನಿಮ್ಮ ಮಗನ ಮಾಂಸ ಆಗಬಹುದು. ಯಾಕೆ ಹಾಗೆ ಒಬ್ರು ಮುಖ ಒಬ್ರು ನೋಡ್ತಾ ನಿಂತ್ಕೊಡ್ರಿ? ಆಗದೆ ಇದ್ರೆ ಹೇಳ್ಬಿಡಿ. ನಿಮಗೆ ಉಗ್ರವಾದ ಶಾಪ ಕೊಟ್ಟು ನಾವು ನಿರಾಹಾರ ವ್ರತದಿಂದ ಸಾಯ್ತೀವಿ. ಆಗ ನಮ್ಮ ಹತ್ಯಾ ಪಾಪ ನಿಮ್ ಹೆಗಲ ಹತ್ತಿ ನೀವು ನರಕದಲ್ಲೇ ಕೊಳೆಯೋ ಹಾಗೆ ಮಾಡುತ್ತೆ. ಸ್ವಾಮಿ, ಈ ವೃದ್ಧ ಅತಿಥಿ ಅಪೇಕ್ಷೆನ ಹೇಗೆ ಪೂರ್ಣ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ತಂದೆಗಿಂತಲೂ ಮಕ್ಕಳ ಮೇಲೆ ತಾಯಿಗೆ ಅಧಿಕಾರ ಹೆಚ್ಚು. ಅದಕ್ಕೆ ನಿನ್ನೊಪ್ಪಿಗೆಗ ಕಾಯ್ತಾ ಇದ್ದೀನಿ. ನಿನ್ನಿಚ್ಛೆನೆ ನನ್ನ ಇಚ್ಛೆ.
ಹಾಗಾದ್ರೆ ನಾನು ಗುರುಕುಲಕ್ಕೆ ಹೋಗಿ ಶಂಕರನ್ ಕರ್ಕೊಂಬಂದ. ತಾವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ತಮ್ಮ ಭೋಜನಕ್ಕೆಲ್ಲ ಸಿದ್ಧ ಮಾಡ್ತೀನಿ.